ಪಂಚರಾಜ್ಯದ ಚುನಾವಣೆ ಆದಮೇಲೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಇಡೀ ದೇಶ ಇವತ್ತು ನರೇಂದ್ರ ಮೋದಿಯವರದು BJPಯ ಸಾಧನೆ ಇಡೀ ದೇಶ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಮೇರಿಕಾದ ಅಧ್ಯಕ್ಷ ಕೂಡ ವಿಶ್ ಮಾಡಿದ್ದಾರೆ ನರೇಂದ್ರ ಮೋದಿಯವರಿಗೆ. ಈ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು ವಿಶೇಷ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಗಳೂರಿನ ಜನತೆಯ ಪರವಾಗಿ ನರೇಂದ್ರ ಮೋದಿಯವರಿಗೆ ವೆಸ್ಟ್ ಬೆಂಗಾಲ್ ಸುಮಾರು 75 ವರ್ಷ ಆದಮೇಲೆ ಮೊದಲ ಬಾರಿಗೆ BJP ವೆಸ್ಟ್ ಬೆಂಗಾಲಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದೊಂದು BJPಗೆ ಗರಿ ಮೂಡುವಂಥ ಒಂದು ಕೀರ್ತಿ ತರ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಬೆಳಗ್ಗೆ 9 ಗಂಟೆಗೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ HAL ಏರ್ಪೋರ್ಟ್ಗೆ. ಆ ಸಂದರ್ಭದಲ್ಲಿ ಅವರಿಗೆ ಬೆಂಗಳೂರು ಜನತೆ ಪರವಾಗಿ ನಾವು ಅವರಿಗೆ ಗೌರವ ಅರ್ಪಣೆಯನ್ನು ಮಾಡ್ತೀರಿ. ಅವರು ಸುಮಾರು ಅರ್ಧ ಗಂಟೆಗಳ ಕಾಲ ಬೆಂಗಳೂರಿನ HAL ಏರ್ಪೋರ್ಟ್ ಮುಂಭಾಗದಲ್ಲಿ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡೋರಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಮ್ಮ ಜೊತೆ ಇರ್ತಾರೆ. ಸೊ ನಾನೀಗಾಗಲೇ ರಾಜ್ಯದ ಅಧ್ಯಕ್ಷರ ಜೊತೆನೂ ಮಾತಾಡಿದ್ದೀನಿ. ರಾಜ್ಯದ ಅಧ್ಯಕ್ಷರು ಕೂಡ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ. ನಾವು ಆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಬೆಂಗಳೂರಿನ ಜನತೆಗೆ ಕುರಿತು ಭಾಷಣವನ್ನು ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿನ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಕ್ತ ಆಹ್ವಾನ ಇದೆ, ಯಾರು ಬೇಕಾದರೂ ಬರ್ಬೋದು. ಎಲ್ಲರೂ ಕೂಡ ಬನ್ನಿ, ಈ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ. ನಮ್ಮೆಲ್ಲ BJP ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ನಾನು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದೀನಿ. ಸೊ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ದೃಷ್ಟಿಯಿಂದ ಇವತ್ತು ಕೂಡ ನಾನು ಸಭೆ ಮಾಡಿದ್ದೀನಿ BJP ಆಫೀಸಲ್ಲಿ. ಯಶಸ್ವಿ ಆಗುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರುಗಳು ಬರ್ತಾ ಇದ್ದಾರೆ. ಕೇಂದ್ರದ ಬೆಂಗಳೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರಿಗೂ ನಾನು ಹೇಳಿದ್ದೀನಿ. ನಮ್ಮ ರಾಧಾಮೋಹನ್ ಅವರು ಈಗ ಫೋನ್ ಮಾಡಿದರು, ಅವ್ರಿಗೂ ಬರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಭೆ ಯಶಸ್ವಿ ಆಗಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.